ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಜಗನ್ಮಾತೆ ಭಂಡಾಸುರನ ವಧೆಯಾದ ನಂತರ ಅತ್ಯಂತ ಪ್ರಸನ್ನಚಿತ್ತಳಾಗಿ ಒಂದು ಕಡೆ ನೆಲೆಸ್ತಾಳೆ. ಆದರೆ ಭಂಡಾಸುರನನ್ನು ವಧೆ ಮಾಡುವಾಗ ಆ ಜಗನ್ಮಾತೆ ಅತ್ಯಂತ ರೌದ್ರ ರೂಪವನ್ನು ಧಾರಣೆ ಮಾಡಿರ್ತಾಳೆ. ಅವಳದ್ದೇ ಆದ ಘೋರವಿದ್ಯಾ ಉಪಾಸನೆಯಲ್ಲಿ ಪ್ರತ್ಯಂಗಿರೆಯನ್ನು ಅಧಿಷ್ಠಾತೆ ದೇವತೆಯಾಗಿ ಆರಾಧನೆ ಮಾಡ್ತೇವೆ. ಅಂದರೆ ಜಗನ್ಮಾತೆ ಲಲಿತಾ ಪರಬ್ರಹ್ಮಸ್ವರೂಪಿಣಿಯೇ ತನ್ನ ಉಗ್ರ ರೂಪದಲ್ಲಿದ್ದಾಗ ಆಕೆ ಸಹಸ್ರ ಸಿಂಹಮುಖದ ಪ್ರತ್ಯಂಗಿರೆಯಾಗಿರ್ತಾಳೆ. ಭಂಡಾಸುರನ ವಧೆಯಾದ ನಂತರ ಮಹಾಕಾಳಿಯಾಗಿ ಆ ಜಗನ್ಮಾತೆ ತನ್ನ ರೌದ್ರ ಸ್ವರೂಪವನ್ನು ತ್ಯಜಿಸಿ ಶಾಂತ ಸ್ವರೂಪಳಾಗಿ ಎಲ್ಲರಿಗೂ ದರ್ಶನವನ್ನಿತ್ತು ಶ್ರೀಚಕ್ರದಲ್ಲಿ ನೆಲೆಸ್ತಾಳೆ. ಆದರೆ ಭಂಡಾಸುರನ ವಧೆಯಾದ ನಂತರ ಮಹಾತ್ರಿಪುರ ಸುಂದರಿಯಾದ ಲಲಿತಾಪರ ಬ್ರಹ್ಮಸ್ವರೂಪಿಣಿ ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಸುಂದರೇಶ್ವರನ ಜೊತೆಯಲ್ಲಿ ಬಂದು ನೆಲೆಸಿದಳು ಅನ್ನುವ ಐತಿಹ್ಯ ಬರುತ್ತೆ. ಮಾಂಸನಿಷ್ಠಳಾಗಿ ರಕ್ತಪ್ರಿಯೆಯಾಗಿ ರಾತ್ರಿ ಕಾಲದಲ್ಲಿ ಜಗನ್ಮಾತೆ ಇಡೀ ಗ್ರಾಮವನ್ನು ಸಂಚಾರ ಮಾಡ್ತಾ ಸಿಕ್ಕವರನ್ನು ಭಕ್ಷಿಸ್ತಾ ತನ್ನ ರೌದ್ರ ರೂಪವನ್ನು ತೋರಿಸ್ತಿರ್ತಾಳೆ. ಅಲ್ಲಿನ ಬಹುತೇಕ ಜನರಿಗೆ ಅದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಬೆಳಗ್ಗೆ ಸಮಯದಲ್ಲಿ ಮಂದಸ್ಮಿತಳಾಗಿ ಮಹಾಗೌರಿಯಾಗಿ ಕಾಣುವ ಮಧುರೈ ಮೀನಾಕ್ಷಿ ಸಂಜೆ ಆಗ್ತಾ ಇದ್ದಂತೆ ತನ್ನ ಮಕ್ಕಳನ್ನೇ ಭಕ್ಷಿಸುವ ಮಹಾಕಾಳಿಯಾಗಿ ಅತ್ಯಂತ ರೌದ್ರ ಸ್ವರೂಪಗಳಾಗಿ ನಿಂತ್ಕೊತಾಳಲ್ಲ, ರಕ್ತದಾಹಿಯಾಗಿ ಓಡಾಡ್ತಿದ್ದಾಳಲ್ಲ, ಏನು ಮಾಡಬಹುದು ಅಂತ ಪಾಂಡ್ಯರಾಜ ಈ ಸಮಸ್ಯೆಯ ಪರಿಹಾರ ಹುಡುಕೋ ಸಲುವಾಗಿ ಶಂಕರ ಭಗವತ್ಪಾದರನ್ನು ಕಾಣ್ತಾರೆ. ಆ ಹೊತ್ತಿಗಾಗಲೇ ಅದ್ವೈತ ಸಿದ್ಧಾಂತ ಬಹಳ ಪ್ರಚಾರಕ್ಕೆ ಬಂದು ಶಂಕರಾಚಾರ್ಯರು ಇಡೀ ದೇಶವ್ಯಾಪಿ ಸಂಚಾರ ಮಾಡಿ ಅದ್ವೈತ ಸಿದ್ಧಾಂತವನ್ನು ಪ್ರಸಾರ ಮಾಡ್ತಿರ್ತಾರೆ. ಹೀಗೆ ಪ್ರಸಾರ ಸಮಯದಲ್ಲಿ ಶೃಂಗಗಿರಿಯಲ್ಲಿ ನೆಲೆಸಿರುವಾಗ ಶಂಕರ ಭಗವತ್ಪಾದರನ್ನು ಪಾಂಡ್ಯರಾಜ ತನ್ನ ಸಮಸ್ಯೆಯನ್ನು ಹೇಳಿಕೊಂಡಾಗ ಸರಿ ನಾನು ಬರ್ತೇನೆ ಅಂತ ಹೇಳಿ ಪಾಂಡ್ಯರಾಜನ ಹಾಗೂ ಅಲ್ಲಿ ಎಲ್ಲ ಜನರ ಕೋರಿಕೆಯ ಮೇರೆಗೆ ಮಧುರೈ ಕಡೆಗೆ ಬರ್ತಾರೆ. ಅವರು ಬರುವ ಹೊತ್ತಿಗಾಗಲೇ ಸಂಜೆಯಾಗಿ ಹೋಗಿರುತ್ತೆ. ಸನ್ಯಾಸಿಯಾದ ಕಾರಣ ನಾನು ಯಾವುದೇ ಸಂಸಾರಸ್ಥರ ಮನೆಯಲ್ಲಿ ಅಥವಾ ಅರಮನೆಯಲ್ಲಿ ಬಿಡಾರ ಹಾಕೋಕ್ಕೆ ಸಾಧ್ಯ ಇಲ್ಲ, ಹೇಗೂ ಜಗನ್ಮಾತೆಯಾದ ಮೀನಾಕ್ಷಿ ಇದ್ದಾಳೆ, ಅವಳ ಸಾನ್ನಿಧ್ಯದಲ್ಲೇ ಇರ್ತೇವೆ ನಾವು ಅಂತ ಹೇಳಿ ಹೋಗ್ತಾರೆ. ಆದರೆ ಪಾಂಡ್ಯರಾಜ ಪರಿಪರಿಯಾಗಿ ಬೇಡ್ತಾನೆ, ಇಲ್ಲ ಸಂಜೆ ಆಗ್ತಾ ಇದೆ, ಇನ್ನೇನು ಸೂರ್ಯ ಮುಳುಗಿದ ನಂತರ ಆ ಜಗನ್ಮಾತೆ ಪ್ರತ್ಯಕ್ಷಳಾಗಿ ಮಹಾಕಾಳಿ ಸ್ವರೂಪದಲ್ಲಿ ತನ್ನ ಕಣ್ಣಿಗೆ ಸಿಕ್ಕವ್ರನ್ನೆಲ್ಲ ಭಕ್ಷಿಸ್ತಾಳವಳು, ದಯಮಾಡಿ ನೀವು ಹೋಗಬೇಡಿ ಅಂತ ತಡೀತಾನೆ. ಇಲ್ಲ, ತಾಯಿಯಾದವಳು ಎಂದೂ ಕೆಟ್ಟವಳಾಗಕ್ಕೆ ಸಾಧ್ಯವೇ ಇಲ್ಲ, ನಾನು ಮೀನಾಕ್ಷಿಯ ಸಾನ್ನಿಧ್ಯದಲ್ಲೇ ಇರ್ತೇನೆ ಅಂತ ಹೇಳಿ ಶಂಕರ ಭಗವತ್ಪಾದರು ಹೋಗ್ತಾರೆ. ಶಂಕರ ಭಗವತ್ಪಾದರು ಶಂಕರಾಚಾರ್ಯರು ಹೋದ ಕ್ಷಣ ಹೇಗಿರುತ್ತೆ ಅಂದರೆ, ಇತ್ತ ಸೂರ್ಯ ಮುಳುಗ್ತಿದ್ದಾನೆ, ಅತ್ತ ಜಗನ್ಮಾತೆ ಗರ್ಭಗೃಹದಿಂದ ಹೊರಗೆ ಬರೋದಕ್ಕೆ ಕಾತುರಾಗಿ ನಿಂತಿದ್ದಾಳೆ. ಮಂದಸ್ಮಿತಳಾದ ಜಗನ್ಮಾತೆ ಇಡೀ ಜಗತ್ತಿನೆಲ್ಲ ಸೌಂದರ್ಯವನ್ನು ತನ್ನೊಳಗೆ ಒದಗಿಸುವಂತಹ ಮಹಾತಾಯಿ ತ್ರಿಲೋಕ ಸುಂದರಿ ಗರ್ಭಗೃಹದಿಂದ ತನ್ನ ಮೂಲ ವಿಗ್ರಹದಿಂದ ಹೊರಗೆ ಬರ್ತಿದ್ದಾಳೆ. ಒಂದು ಕಾಲನ್ನು ಭೂಸ್ಪರ್ಶ ಮಾಡಿದ್ದಾಳೆ. ಹಚ್ಚ ಹಸಿರಾದ ಪಚ್ಚೆಯ ಸೌಂದರ್ಯದ ಆ ಜಗನ್ಮಾತೆ ಮಹಾಗೌರಿಯಾಗಿ ಶಂಕರರಿಗೆ ದರ್ಶನ ಇರ್ತಿದ್ದಾಳೆ. ಆ ಮಂದಸ್ಮಿತ ನಗುವಲ್ಲಿ ಕ್ಷಣಾರ್ಧದಲ್ಲಿ ತನ್ನ ಎರಡನೇ ಪಾದನ ಯಾವಾಗ ಹೂರ್ತಾಳೆ ಆಗ ಮಹಾಕಾಳಿಯಾಗಿ ರೌದ್ರ ರೂಪದಲ್ಲಿ ಯಾರೂ ಕೂಡ ದರ್ಶನ ಮಾಡೋಕ್ಕೆ ಸಾಧ್ಯವೇ ಆಗದ ಅತ್ಯಂತ ಭಯಂಕರಳಾಗಿ ರಾಕ್ಷಸ ವಧೆಗೆ ನಿಂತಹ ಚಂಡಿಯ ಹಾಗೆ ಕಾಣಿಸ್ತಾಳೆ. ಅದನ್ನು ನೋಡಿದಂತಹ ಶಂಕರಾಚಾರ್ಯರು ಆ ಜಗನ್ಮಾತೆಯನ್ನು ಅವಳಿಗೆ ಅತ್ಯಂತ ಪ್ರಿಯವಾದ ಲಲಿತಾ ಸಹಸ್ರನಾಮದಿಂದ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳಿ ಅವಳ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ. ರೌದ್ರ ರೂಪದಲ್ಲಿದ್ದರೂ ತಾಯಿಯೇ. ಶಂಕರರ ಲಲಿತಾ ಸಹಸ್ರನಾಮದ
ಶುರು ಮಾಡಿದ ತಕ್ಷಣ ಅಮ್ಮನವರು ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿ ಅವರಿಬ್ಬರ ನಡುವೆ ಸಂವಾದ ನಡೆಯುತ್ತೆ. ಶಂಕರರು ಹೇಗಾದರೂ ಈ ರಾತ್ರಿ ಅಮ್ಮನವ್ರನ್ನ ತಡೀಬೇಕು, ಯಾಕಂದರೆ ಒಮ್ಮೆ ಆ ಸೈಕಲ್ ನಿಂತು ಹೋದರೆ ಏನೋ ಒಂದು ರೀತಿ ಬದಲಾವಣೆ ತರೋಕ್ಕೆ ಸಾಧ್ಯ ಅಂತ ಹೇಳಿ ಆ ನಿಯಮಿತ ರೂಢಿಯಲ್ಲಿರೋದನ್ನು ನಿಲ್ಲಿಸಬೇಕು ಅಮ್ಮನವರನ್ನ ಹೇಗಾದರೂ ಮಾಡಿ ಅಂತ ಜಗನ್ಮಾತೆಗೆ, ಅಮ್ಮ ಈ ರೌದ್ರರೂಪದಲ್ಲಿ ದರ್ಶನ ಕೊಟ್ಟಿದ್ದೀಯಾ, ನಿನಗೆ ಇಷ್ಟವಾದ ಲಲಿತಾ ಸಹಸ್ರನಾಮವನ್ನು ಅರ್ಥಸಹಿತ ಹೇಳೋದಕ್ಕೆ ನನಗೆ ಅವಕಾಶ ಕೊಡ್ತಾಯಿ ಅಂತ. ಆಯಿತು, ಸಾಧಾರಣ ಅರ್ಥದಲ್ಲಿ ಹೇಳ್ತಾರಾ ಶಂಕರ ಭಗವತ್ಪಾದರು? ಮೂಲ ರಹಸ್ಯಗಳೊಂದಿಗೆ ಜಗನ್ಮಾತೆಗೆ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿಯಿಂದ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾವರೆಗೂ ವಿವರಣೆ ಕೊಡ್ತಾ ಹೋಗ್ತಾರೆ. ಅಷ್ಟಲ್ಲಾಗಲೇ ಮಧ್ಯರಾತ್ರಿ ಮುಗೀತು. ತುಂಬ ಚೆನ್ನಾಗಿ ವಾಗ್ದೇವತೆಗಳು ಏನನ್ನು ಮನಸ್ಸಲ್ಲಿಟ್ಕೊಂಡು ಹೇಳಿದ್ದಾರೋ, ನನ್ನನ್ನು ಸ್ತುತಿಸಿದ್ದಾರೋ ಅದನ್ನೇ ನೀನು ಅರ್ಥ ಮಾಡ್ಕೊಂಡಿದ್ದೀಯ ಶಂಕರ ಅಂತ ಹೇಳಿ ಅಮ್ಮನವರು, ಸರಿ ಇಲ್ಲಿಗೆ ನಿನ್ನ ಸ್ತೋತ್ರವನ್ನು ನಾನು ಕೇಳಿದ್ದೇನೆ, ಸಹಸ್ರನಾಮದ ಪಾರಾಯಣ ತುಂಬ ಖುಷಿಯಾಗಿದೆ, ನಿನಗೇನು ವರ ಬೇಕು ಕೇಳು. ಶಂಕರರಿಗೆ ಏನನ್ನು ಕೇಳಬೇಕು ಗೊತ್ತಿಲ್ಲ ಅನ್ನೋದಕ್ಕಿಂತ ಹೇಗೆ ತಾಯಿಯನ್ನು ತಡಿಬೇಕು. ಸರಿ ಆಯಿತು. ಶಂಕರರು ಅಮ್ಮನವರನ್ನು ಕೇಳ್ತಾರೆ, ಅಮ್ಮ ಪಗಡೆ ಆಟ ಆಡೋಣ. ಅಮ್ಮನವ್ರು ನಗ್ತಾರಂತೆ. ಇಡೀ ಜಗತ್ತನ್ನು ಯಾರ ದರ್ಶನಕ್ಕಾಗಿ ಕಾಯ್ತಿರುತ್ತೋ, ಋಷಿಮುನಿಗಳು ದೇವತೆಗಳು ಯಾರು ನನಗೊಂದು ಕೃಪಾದೃಷ್ಟಿ ಬೀರಿದ್ರೆ ಸಾಕು ಅಂತ ಕಾಯ್ತಾರೋ ಅಂತ ನಾನು ನಿನಗೆ ವರ ಕೊಡ್ತೀನಿ ಅಂದರೆ ಪಗಡೆ ಆಟ ಆಡೋಣ ಬಾ ಅಂತೀಯಲ್ಲ. ಆಯಿತು, ನಾನು ಇಷ್ಟು ವರ್ಷ ಅಂದರೆ ಜಗನ್ಮಾತೆ ನಾನು ಪಗಡೆ ಆಟ ಆಡಿರೋದು ಪರಮೇಶ್ವರನೊಂದಿಗೆ ಮಾತ್ರ. ನಾವು ಆಡೋವಾಗಲೂ ಪಣಕ್ಕೇನಾದರೂ ಇಟ್ಟು ಹಾಡ್ತೀವಿ. ಈಗ ನೀನು ನನ್ನನ್ನು ಪಗಡೆ ಆಟಕ್ಕೆ ಕರೀತಾ ಇದೆಯಾ, ಪಣಕ್ಕೇನಾದರೂ ಇಡಬೇಕಲ್ವಾ? ಏನನ್ನು ಇಡ್ತೀಯ ತಾಯಿನ? ನಿನಗೇನನ್ನು ಕೊಡ್ಲಿಕ್ಕೆ ಸಾಧ್ಯ? ಈ ಶರೀರವೂ ನಿನ್ನದೇ, ಜ್ಞಾನವೂ ನಿನ್ನದೇ, ಚರಾಚರ ವಸ್ತುವೂ ನಿನ್ನದೇ. ನಾನು ಏನನ್ನು ಕೊಡೋಕ್ಕೆ ಸಾಧ್ಯ ನಿನಗೆ? ಆದರೂ ಪಣಕ್ಕೇನಾದರೂ ಇಡು. ಆಯ್ತಮ್ಮ, ಪಣಕ್ಕೇನನ್ನು ಇಡ್ತಾರೆ? ನಾನು ಸೋತರೆ ನೀನು ನನ್ನನ್ನು ಭಕ್ಷಣೆ ಮಾಡು. ಹೇಗೂ ನೀನು ಹೊರಗಡೆ ಹೋಗಿ ಯಾರನ್ನಾದರೂ ಬಲಿ ತಗೊಳ್ಬೇಕು, ಅದ್ರ ಬದಲು ನನ್ನನ್ನೇ ಬಲಿ ತಗೋ. ನೀನು ಸೋತರೆ ಇವತ್ತಿನಿಂದ ಬಲಿಯನ್ನು ನೀನು ತಗೋಬಾರ್ದು. ಆಯಿತು. ಶಂಕರರಿಗೆ ಗೊತ್ತಿರುತ್ತೆ ಜಗನ್ಮಾತೆಯನ್ನು ಕಟ್ಟಾಕೋದು ತುಂಬ ಕಷ್ಟ ಅಂತ ಹೇಳಿ. ಸುಂದರೇಶ್ವರನ ಸ್ಮರಣೆ ಮಾಡಿ ಅಮ್ಮನವರಿಗೆ ಮಧ್ಯಬಿಂದುವನ್ನಿಟ್ಟು ಸಂಖ್ಯಾಶಾಸ್ತ್ರದ ನಿಯಮಗಳ ಅನುಸಾರ ನವಾವರಣಗಳಲ್ಲಿ ಶ್ರೀಚಕ್ರವನ್ನು ರಚನೆ ಮಾಡಿ ಅಲ್ಲಿ ಕೂರಿಸಿ ಪಗಡೆ ಆಟ ಶುರುವಾಗುತ್ತೆ. ಆಟದ ಮಧ್ಯೆ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣ ಆಗ್ತಾ 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 ಯಾವ ಶ್ರೀಚಕ್ರದಲ್ಲಿ ಅಮ್ಮನವರ ಘೋರ ಬೀಜಾಕ್ಷರಗಳನ್ನು ರಚಿಸಿ ಆ ತಾಯಿನ ರೌದ್ರರೂಪಕ್ಕೆ ಕಾರಣವಾಗಿತ್ತೋ, ಭಂಡಾಸುರ ವಧೆಯ ಸಮಯದಲ್ಲಿ ಯಾವ ಬೀಜಾಕ್ಷರಗಳಿಂದ ಶ್ರೀಚಕ್ರ ಸುಶೋಭಿತವಾಗಿತ್ತೋ ಅಂಥ ಶ್ರೀಚಕ್ರದ ಘೋರ ಬೀಜಾಕ್ಷರಗಳನ್ನು ಶಂಕರರು ಅಳಿಸ್ತಾ ಬರ್ತಾರೆ. ಕೊನೆಗೆ ಜಗನ್ಮಾತೆ ತನ್ನದೇ ಶ್ರೀಚಕ್ರದಲ್ಲಿ ಬಂದಿಯಾಗಿ ಹೋಗ್ತಾಳೆ. ಆಗ ಸುಂದರೇಶ್ವರ ಬರ್ತಾನೆ. ಸುಂದರೇಶ್ವರ ಜಗನ್ಮೋಹಿನಿಯಾದಂತಹ ಅಮ್ಮನವರಿಗೆ, ಇಷ್ಟು ವರ್ಷಗಳ ಕಾಲ ನಾನು ಪಗಡೆ ಆಟದಲ್ಲಿ ಸೋತದ್ದು ಲೋಕ ಕಲ್ಯಾಣಕ್ಕೆ ನೀನು ಕೇಳೋ ರಹಸ್ಯಗಳು ತಿಳಿಲಿ ಅಂತ ಹೇಳಿ ಮಗ ಸೋಲಿಸಿದ್ದಾನೆ, ಹಾಗಾಗಿ ಅವನು ಕೊಟ್ಟವರನ್ನು ಉಳಿಸ್ಕೋ ಅಂತ ಹೇಳಿ ಒಂದು ಮಾತು ಬರುತ್ತೆ. ಶ್ರೀಚಕ್ರ ಸಂಚಾರಿಣಿಯಾದಂತಹ ಜಗನ್ಮಾತೆ ತನ್ನ ನಿಜ ಸ್ವರೂಪಕ್ಕೆ ಬರ್ತಾಳೆ. ಯಾವಾಗ ಶ್ರೀಚಕ್ರದಲ್ಲಿ ಘೋರ ಬೀಜಾಕ್ಷರಗಳು ಹೋಗಿ ಸಾತ್ವಿಕ ಬೀಜಾಕ್ಷರಗಳನ್ನ ಶಂಕರಾಚಾರ್ಯರು ರಚಿಸ್ತಾರೋ ಆಗ ಆ ಮಂದಸ್ಮಿತ ನಗುವಲ್ಲಿ ನಾನೆಂದೂ ಕೋಪ ಮಾಡಿಕೊಳ್ಳಲ್ಲ, ರೌದ್ರ ರೂಪಕ್ಕೆ ಬರೋದಿಲ್ಲ, ಬಲಿಯನ್ನು ತಗೊಳ್ಳೋದಿಲ್ಲ, ಪಾಯಸಾನ್ನ ಪ್ರಿಯೆಯಾದ ನನಗೆ ಇಲ್ಲಿ ಪಾಯಸಾನ್ಯವೇ ನೈವೇದ್ಯವಾಗಲಿ, ಬಲಿಯಾಗಲಿ ಅಂತ ಹೇಳಿ ಆ ತಾಯಿ ತನ್ನ ಅಭಯ ಹಸ್ತವನ್ನು ಶಂಕರಾಚಾರ್ಯ ನೀಡ್ತಾರೆ. ಹಾಗಾಗಿ ಇಂದಿಗೂ ಕೂಡ ಮೀನಾಕ್ಷಿ ದೇವಸ್ಥಾನದಲ್ಲಿ ಪಾಯಸವನ್ನು ಬಹಳ ವಿಶೇಷವಾಗಿ ಅಮ್ಮನವರು ನಡೆಯುತ್ತೆ. ಈ ಎಲ್ಲದರ ನಡುವೆ ಶ್ರೀಚಕ್ರ ಏನಿದೆಯಲ್ಲ, ಆ ಶ್ರೀಚಕ್ರ ಬೇರೆಯಲ್ಲ, ಜಗನ್ಮಾತೆ ಬೇರೆಯಲ್ಲ.
ಶ್ರೀಚಕ್ರ ಈಗ ಬಹಳ ಯಾ ಹೇಗಾಗಿದೆ ಅಂದರೆ ಶ್ರೀಚಕ್ರವನ್ನು ಒಂದು ಅಲಂಕಾರಿಕ ವಸ್ತುವಾಗಿ ಶೋಗಿಡೋದಕ್ಕೋ ಮನೇಲಿ ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ದು ಅಥವಾ ಬೇರೆ ಬೇರೆ ರೀತಿಯಾಗಿ ಅದನ್ನು ಇಡ್ತಾ ಬರ್ತಾರೆ. ಹಿಂದೆ ಶ್ರೀಚಕ್ರದ ಫೋಟೋ ಇಡಲಿಕ್ಕೂ ಹೆದರುತ್ತಾ ಇದ್ದರು. ಯಾಕಂದರೆ ಶ್ರೀಚಕ್ರದ ಮಹಿಮೆ ಎಂಥದ್ದು. ಆ ರೇಖಾಚಿತ್ರಗಳು, ನವಾವರಣ ರೇಖಾಚಿತ್ರಗಳಿಗೆ ಅದರದ್ದೇ ಆದ ಶಕ್ತಿ ಇದೆ. ಹೇಗೆ ಬೇಕಲ್ಲಿ ಪೂಜೆ ಇಲ್ಲದೆ, ಪುನಸ್ಕಾರವಿಲ್ಲದೆ ಅಲಂಕಾರಕ್ಕೆ ಮಾತ್ರ ಬಳಸುವ ವಸ್ತು ಅಲ್ಲ ಶ್ರೀಚಕ್ರ. ದೇವಿ ಖಡ್ಗಮಾಲದಲ್ಲಿ ಯಾವ ಯಾವ ದೇವತೆಗಳೆಲ್ಲ ಹೆಸರು ಬರುತ್ತೆ ಅದೆಲ್ಲವೂ ದೇವಿಯ ಒಂದೇ ಹೆಸರಲ್ಲ. ಯಾರಿಲ್ಲ ಶ್ರೀಚಕ್ರದಲ್ಲಿ. ಶ್ರೀಮತ್ ತ್ರಿಪುರ ಸುಂದರಿ, ಹೃದಯದೇವಿ, ಶಿರೋದೇವಿ, ಶಿಖಾದೇವಿ, ಕವಚದೇವಿ, ನೇತ್ರದೇವಿ, ಅಸ್ತ್ರದೇವಿ, ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ ಹೇ ಬೇರುಂಡೆ, ವಹ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ ತ್ವರಿತೆ ಅಂತ ಹೇಳಿ ಶುರುವಾಗುವ ದೇವಿ ಖಡ್ಗಮಾಲದಲ್ಲಿ ಎಲ್ಲ ದೇವತೆಗಳ ಹೆಸರು ಬರುತ್ತೆ. ಅಂದರೆ ಆ ಶ್ರೀಚಕ್ರದಲ್ಲಿ ಯಾರ್ಯಾರಿದ್ದಾರೆ? ಚರ್ಯಾನಾಥಮಯಿ, ಲೋಪಾಮುದ್ರಮಯಿ, ಅಗತ್ಸಮಯಿ, ವಿಷ್ಣುದೇವಮಯಿ, ವಾಸುದೇವಮಯಿ, ಶ್ರೀರಾಮಾನಂದಮಯಿ, ಅಷ್ಟಸಿದ್ಧಿಗಳು, ಅಣಿಮಾಸಿದ್ಧಿ, ಲಗಿಮಾಸಿದ್ಧಿ, ಮಹಿಮಾಸಿದ್ಧಿ, ಈಶಿತ್ವಸಿದ್ಧಿ, ವಶಿತ್ವಸಿದ್ಧಿ, ಪ್ರಾಕಾಮ್ಯಸಿದ್ಧಿ, ಭುಕ್ತಿಸಿದ್ಧಿ, ಇಚ್ಛಾಸಿದ್ಧಿ ಎಲ್ಲವನ್ನೂ ಆ ಶ್ರೀಚಕ್ರದಲ್ಲೇ ಇದೆ. ಸಪ್ತಮಾತೃಕೆಯರ ನಂತರ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡೆ, ಮಹಾಲಕ್ಷ್ಮಿ, ಆ ಸರ್ವಸಂಕ್ಷೋಭಿಣಿ, ಸರ್ವವಿದ್ರಾವಿಣಿ, ಸರ್ವಾಕರ್ಷಿಣಿಯಾಗಿ ಆ ಶ್ರೀಚಕ್ರದಲ್ಲಿ ವಾಸ ಮಾಡ್ತಾರೆ. ರಹಸ್ಯ ಯೋಗಿನಿಯರಿದ್ದಾರೆ. ಅನಂಗಕುಸುಮೆ, ಅನಂಗಮೇಖಲೆ, ಅನಂಗಮದನೆ, ಅನಂಗಾತುರೆ, ಅನಂಗರೇಖೆ, ಅನಂಗವೇಗಿನಿ. ಹೀಗೆ ಎಲ್ಲ ದೇವತೆಗಳ ವರ್ಣನೆಯನ್ನು ಮಾಡಿ ಆ ಶ್ರೀಚಕ್ರದ ಸರ್ವಸೌಭಾಗ್ಯದಾಯಕ ಅಥವಾ ಆನಂದಮಯ ಚಕ್ರದಲ್ಲಿ ಯಾರಿದ್ದಾರೆ ಅತಿರಹಸ್ಯ ಯೋಗಿನಿಯರ ಎಲ್ಲ ರಹಸ್ಯಗಳನ್ನು ತಿಳಿಸ್ಕೊಡ್ತಾ ಶ್ರೀ ಶ್ರೀ ಮಹಾಭಟ್ಟಾರಿಕೆ ಸರ್ವಾನಂದಮಯ ಚಕ್ರಸ್ವಾಮಿನಿ. ಯಾಕಂದರೆ ಲಲಿತಾಪರ ಬ್ರಹ್ಮಸ್ವರೂಪಿಣಿ ಆ ಜಗನ್ಮಾತೆ ತನ್ನ ಪತಿ ಕಾಮೇಶ್ವರನೊಂದಿಗೆ ಸರ್ವಾನಂದಮಯ ಚಕ್ರ, ಕೊನೆಯ ಚಕ್ರದಲ್ಲಿ ಆ ಮಧ್ಯಬಿಂದುವಿನಲ್ಲಿ ವಾಸ ಮಾಡ್ತಾಳೆ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲಿ. ಪರಾತ್ಪರ ರಹಸ್ಯ ಯೋಗಿನಿ, ತ್ರಿಪುರೇಶಿ, ತ್ರಿಪುರೇಶಿ, ತ್ರಿಪುರ ಸುಂದರಿ, ತ್ರಿಪುರವಾಸಿನಿ, ತ್ರಿಪುರಾಶ್ರೀ, ತ್ರಿಪುರಮಾಲಿನಿ, ತ್ರಿಪುರಾಸಿದ್ಧೆ, ತ್ರಿಪುರಾಂಬ, ಮಹಾತ್ರಿಪುರ ಸುಂದರಿ, ಮಹಾಮಹೇಶ್ವರಿ, ಮಹಾಮಹಾರಾಜ್ಞಿ, ಮಹಾಮಹಾಗುಪ್ತೆ, ಮಹಾಮಹಾಜಪ್ತೆ, ಮಹಾಮಹಾನಂದೆ, ಮಹಾಮಹಾಸ್ಕಂದೆ, ಮಹಾಮಹಾಶಯೇ, ಮಹಾಮಹಾ ಶ್ರೀಚಕ್ರನಗರ ಸಾಮ್ರಾಜ್ಞಿ ನಮಸ್ತೆ ಅಂತ ಹೇಳಿ ಆ ದೇವಿ ಖಡ್ಗಮಾಲ ಕೊನೆಯಾಗತ್ತೆ. ದೇವಿ ಖಡ್ಗಮಾಲ ಅತ್ಯಂತ ಶಕ್ತಿಯುತವಾದದ್ದು. ಯಾಕೆ? ಎಲ್ಲ ದೇವತೆಗಳ ಪರಿವಾರ ದೇವತೆಗಳಿಂದ ಹಿಡಿದು ಜಗನ್ಮಾತೆಯ ಶಕ್ತಿಯ ಒಂದೊಂದು ರೂಪಗಳನ್ನು ಕೂಡ ವಿವರಣೆ ಕೊಡ್ತಾರೆ. ಶ್ರೀಚಕ್ರದ ವಿವರಣೆ ಎಲ್ಲಿದೆ ಅಂದರೆ ದೇವಿ ಖಡ್ಗಮಾಲದಲ್ಲಿದೆ. ಆರಂಭದ ಚಕ್ರದಿಂದ ಕೊನೆಯ ಸರ್ವಾನಂದಮಯ ಚಕ್ರದವರೆಗೂ ಯಾವ ಯಾವ ದೇವತೆಗಳಿದ್ದಾರೆ ಆ ದೇವತೆಗಳ ಹೆಸರನ್ನು ಹೇಳ್ಕೊಂಡು ಹೋದ್ರೇ ಅಷ್ಟು ಶ್ಲೋಕ ಆಗುತ್ತೆ. ಇನ್ನು ಉಪದೇವತೆಗಳನ್ನು ಹೇಳ್ತಾ ಹೋದರೆ, ಅವರಿಗಿರುವ ಉಪದೇವತೆಗಳನ್ನು ಹೇಳ್ತಾ ಹೋದರೆ ಅದೆಷ್ಟು ದೊಡ್ಡ ಗ್ರಂಥವಾಗುತ್ತೋ ಗೊತ್ತಿಲ್ಲ. ಶ್ರೀಚಕ್ರ ಅಥವಾ ಜಗನ್ಮಾತೆಯ ಲಲಿತಾ ಸಹಸ್ರನಾಮ ಕಂಡಷ್ಟು, ಕೇಳಿದಷ್ಟು, ನಾವು ಓದಿದಷ್ಟು ಸರಳವಾಗಿಲ್ವೇ ಇಲ್ಲ. ರಹಸ್ಯದಲ್ಲಿ ರಹಸ್ಯವ್ಯಾವುದಾದರೂ ಇದೆಯೆಂದರೆ ಅದು ಲಲಿತಾ ಸಹಸ್ರನಾಮ. ಕೋಟಿ ಜನ್ಮಗಳು ಎತ್ತಿದರೂ ಅದರ ಒಂದಕ್ಷರದ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹಯಗ್ರೀವರು ಹೇಳ್ತಾರೆ, ನಾ ಭೂತೋ ನಾ ಭವಿಷ್ಯತ್, ಹಿಂದೆಯೂ ಬರುವುದಿಲ್ಲ ಮುಂದೆಯೂ ಬರುವುದಿಲ್ಲ. ಅದಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಯಾವುದು ಸೃಷ್ಟಿಯ ಆರಂಭದಲ್ಲಿದೆಯೋ ಅಥವಾ ಸೃಷ್ಟಿಯ ಅಂತ್ಯದಲ್ಲಿವರೆಗೂ ಎಳ್ಕೊಂಡು ಹೋಗುತ್ತೋ ಆ ಎಲ್ಲ ಸಮಗ್ರ ಶಕ್ತಿಯೂ ಕೂಡ ಲಲಿತಾ ಸಹಸ್ರನಾಮದಲ್ಲಿದೆ. ನಮಗೆ ಲಲಿತಾ ಸಹಸ್ರನಾಮವನ್ನು ಅರ್ಥ ಮಾಡ್ಕೊಂಡು ಓದಬೇಕು, ನಾನು ಅದರ ಅರ್ಥ ತಿಳ್ಕೊಂಡು ಹೋಗ್ಬೇಕು. ಅರ್ಥ ಇರಲಿ. ಆ ಲಲಿತಾ ಸಹಸ್ರನಾಮದ ಸಾಧಾರಣ ಅರ್ಥವನ್ನೇ ಸಾವಿರಾರು ಬುಕ್ಗಳಲ್ಲಿ ಬರೀಬೋದು. ಇನ್ನು ಗೂಢಾರ್ಥಕ್ಕೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ರಹಸ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಲಲಿತಾ ಸಹಸ್ರನಾಮದಲ್ಲಿ ಕಣ್ಣಿಗೆ ಕಾಣುವಾಗ 2 ಬೀಜಾಕ್ಷರಗಳು ಸಿಗುತ್ತೆ ನಮಗೆ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ಸಾಧಾರಣವಾಗಿ ಹೇಳ್ತಾ ಇರಬೇಕು, ಲಲಿತಾ ಸಹಸ್ರನಾಮದಲ್ಲಿ 2 ಬೀಜಾಕ್ಷರಗಳು ಬರುತ್ತೆ, ಹರೀಂಕಾರ ಹಾಗೂ ಕ್ಲೀಂಕಾರ.
ಹ್ರೀಂಕಾರ ಜಗನ್ಮಾತೆಯ ಸ್ವರೂಪ, ಮಾಯಾ ಬೀಜಾಕ್ಷರ. ಕ್ಲೀಂಕಾರ ಕಾಮಬೀಜಾಕ್ಷರ. ಅಲ್ಲಿ ಹೇಳ್ತಾಳೆ, ಕ್ಲೀಂಕಾರ ಕೇವಲ ಗುಹ್ಯ. ಆ ಕ್ಲೀಂಕಾರ ಗುಹ್ಯವಾದದ್ದು, ಗೌಪ್ಯವಾದದ್ದು. ಅದರಲ್ಲಿ ಏನಿದೆ ಅನ್ನೋದು ಯಾರಿಗೂ ಅರ್ಥ ಆಗೋದಿಲ್ಲ. ಅದಕ್ಕೆ ಅದು ಕಾಮಬೀಜಾಕ್ಷರ. ಅಪೇಕ್ಷಿಸುವುದೆಲ್ಲವೂ ಕಾಮವೇ. ನನಗೇನೋ ಒಂದು ಸಣ್ಣ ಒಂದು ಪೆನ್ಸಿಲ್ ಬೇಕು ಅನ್ನೋದು ಕಾಮವೇ. ಲಲಿತಾ ಸಹಸ್ರನಾಮದಲ್ಲಿ ಅಂತಹ ಲಕ್ಷ ಲಕ್ಷ ಬೀಜಾಕ್ಷರಗಳಿದೆ. ಆ ಸಣ್ಣ ಸಣ್ಣ ನಾಮಗಳಲ್ಲಿ ಅತ್ಯಂತ ಬ್ರಹ್ಮಾಂಡನೀಯ ಅಥವಾ ಇಡೀ ಬ್ರಹ್ಮಾಂಡಕ್ಕೆ ಬೇಕಾದಂತಹ ರಹಸ್ಯಗಳನ್ನು ವಾಶಿನ್ಯಾದಿ ವಾಗ್ದೇವತೆಯರು ದೇವಿಯ ಚಿತ್ತದಂತೆ ಹಾಡ್ತಾರೆ. ಶಂಕರರ ಶ್ರೀಚಕ್ರವನ್ನು ರಚನೆ ಮಾಡಿದ ಮೇಲೆ ಆ ತಾಯಿ ಸೌಮ್ಯ ಸ್ವರೂಪಳಾದಳು. ಆದರೆ ಆ ಜಗನ್ಮಾತೆ ಅತ್ಯಂತ ಪ್ರಿಯವಾಗಿ ನನಗೆ ವೈಯಕ್ತಿಕವಾಗಿ ಶ್ರೀರಂಗಪಟ್ಟಣದ ಕ್ಷಣಾಂಬಿಕಾಮ್ಮನವರ ಸಾನ್ನಿಧ್ಯ, ಅಲ್ಲಿರುವ ಶ್ರೀಚಕ್ರ ಇದೆಯಲ್ಲ, ಆ ಶ್ರೀಚಕ್ರ ಸೂಜಿಗಲ್ಲಿನ ಹಾಗೆ ಸೆಳೆಯುತ್ತೆ. ಎಷ್ಟು ಶಕ್ತಿ ಇದೆ ಅಂದರೆ ಆ ಶ್ರೀಚಕ್ರವನ್ನು ಎಷ್ಟು ಸಾರಿ ದರ್ಶನ ಮಾಡಿದ್ರೂ ನನಗೆ ಹೊಸ ಹೊಸ ಅನುಭವಗಳನ್ನು ಕೊಡ್ತಾಳೆ. ಪಾರ್ವತಿಯ ಶರೀರ ಮಹಾಲಕ್ಷ್ಮಿಯಾಗಿ ಕಮಲವನ್ನು ಧರಿಸ್ತಾ ಹಂಸವಾಹಿನಿಯಾಗಿ ಎಷ್ಟು ಚೆನ್ನಾಗಿ ನಿಂತಿದ್ದಾಳೆ ಅಂದರೆ ಕ್ಷಣಾಂಬಿಕಾ ಅಮ್ಮನವರು. ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ. ಸ್ವತಃ ಮೀನಾಕ್ಷಿಯನ್ನು ನೋಡಿದ ಹಾಗೆ ಕಾಣಿಸುತ್ತೆ. ಆ ಮಂದಸ್ಮಿತ ನಗು ಬೇರೆ ಯಾವ ವಿಗ್ರಹದಲ್ಲೂ ಕಾಣಿಸೋದಿಲ್ಲ ಈಗಿನ ವಿಗ್ರಹಗಳಲ್ಲಿ. ಶ್ರೀಚಕ್ರ ಸ್ವತಃ ಶಂಕರರಿಂದ ಪ್ರತಿಷ್ಠಾಪನೆ ಆಗಿದ್ದು ಅಂತ ಹೇಳ್ತಾರೆ. ವೇದನಾಯಕಿಯಾಗಿ ಕ್ಷಣಾಂಬಿಕಾ ಅಮ್ಮನವರು ನೆಲೆಸಿದ್ದಾರೆ. ಅಂದರೆ ರಹಸ್ಯಗಳು ಬದಿಗಿಟ್ಟು ನೋಡಬೇಕಾದ್ರೆ ಅದೆಲ್ಲವೂ ಒಂದು ಅನುಭವ, ಆನಂದ. ದುಡ್ಡು ಕೊಟ್ಟರೆ ಸಿಗಲ್ಲ ಆ ಆನಂದ. ಅನುಭವಿಸಬೇಕು, ಜೀವಿಸಬೇಕು, ಭಾವನೆಯಲ್ಲಿ ಬದುಕಬೇಕು. ಭಾವಾನಿ ಭಾವನಾಗಮ್ಯ. ಆ ವಿವರಣೆ ಸಾಕಷ್ಟು ಸಾರಿ ಹೇಳ್ತಾ ಇರ್ತೀವಿ. ಭಾವನೆಗೆ ಮಾತ್ರ ಜಗನ್ಮಾತೆಯಲ್ಲಿ ಬೆಲೆ, ದುಡ್ಡಿಗಲ್ಲ. ನಿನ್ನ ಚಿನ್ನ ವಜ್ರ ವೈಢೂರ್ಯಗಳನ್ನ ತೊಗೊಂಡೋಗಿ ಸುರಿದ್ರೂ ಅವಳು ಬರೋದಿಲ್ಲ. ನಿಷ್ಕಲ್ಮಶವಾದ ಭಾವನೆಗೆ, ಪ್ರೀತಿಗೆ, ಭಕ್ತಿಗೆ ಅವಳೆಲ್ಲಿದ್ದರೂ ನಿನ್ನ ಮನೆಯಲ್ಲಿರ್ತಾಳೆ. ಅವಳು ಇಲ್ಲದೇ ಇರೋ ಜಾಗವೇ ಇಲ್ಲ. ದಯಮಾಡಿ ಶ್ರೀಚಕ್ರಕ್ಕೆ ಅಪಮಾನ ಮಾಡೋದು ಬೇಡ. ಅದೊಂದು ಅದ್ಭುತವಾದ ಶಕ್ತಿ. ಎಲ್ಲಿ ಬೇಕಲ್ಲಿ, ಹೇಗೆ ಬೇಕು ಹಾಗೆ ಅಲಂಕಾರಿಕ ವಸ್ತುವಾಗಿ ಬಳಸಬಾರ್ದು. ಶ್ರೀಮಾತ್ರೇ ನಮಃ.